ಅಕ್ರಮವಾಗಿ ಮರ ಕಡಿದ ವಿಚಾರಕ್ಕೆ ಲೋಕಾಯುಕ್ತ ಕಚೇರಿಗೆ ದೂರು ದಾಖಲಾಗಿದೆ. ಸದ್ಯ ಲಕ್ಷಾಂತರ ಬೆಲೆ ಬಾಳುವಂತ 20 ಮರ ಕಡಿದ ಅಧಿಕಾರಿಗಳ ವಿರುದ್ಧ ಸಾಮಾಜಿಕ ಹೋರಾಟಗಾರ ಡಿಎನ್ ಚಂದ್ರಶೇಖರ್ ಲೋಕಾಯುಕ್ತಕ್ಕೆ ದೂರನ್ನು ಕೊಟ್ಟಿದ್ದಾರೆ. ಇನ್ನು ಬಿದರಹಳ್ಳಿ ಹೋಬಳಿಯ ದೊಡ್ಡಗುಬ್ಬಿಗೆ ಸೇರಿದಂತಹ ಸರ್ಕಾರಿ ಜಮೀನಿನಲ್ಲಿ ಅಕ್ರಮವಾಗಿ ಮರಗಳನ್ನು ಕಡಿದ ಮತ್ತು ಕಾಮಗಾರಿ ಆರೋಪ ಹಿನ್ನೆಲೆ ಪ್ರಕರಣವನ್ನು ದಾಖಲಿಸಲಾಗಿದೆ. ಇದಕ್ಕೆ ಸಂಬಂಧಿಸಿದಂತೆ ಜಿಲ್ಲಾಧಿಕಾರಿ 2 ಬಾರಿ ಆದೇಶವನ್ನು ಹೊರಡಿಸಿದ್ರು. ಆದರೆ ಜಿಲ್ಲಾಧಿಕಾರಿ ದಾರಿ ತಪ್ಪಿಸಿ ಆದೇಶ ಮಾಡಿದ್ರೂ ಕೂಡ ಆರೋಪ ಕೇಳಿ ಬಂದಿದೆ ಅನ್ನುವಂಥದ್ದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ಇದೇ ವೇಳೆ ಸರ್ವೆ ನಂಬರ್ 106 ದೊಡ್ಡಗುಬ್ಬಿ ಗ್ರಾಮದ 3.16 ಗುಂಟೆ ಉದ್ಯಾನವನಕ್ಕಾಗಿ ಜಾಗವನ್ನು ಮೀಸಲಿಡಲಾಗಿತ್ತು. ಇದೀಗ ಇದೇ ಜಾಗದಲ್ಲಿ ಅಕ್ರಮವಾಗಿ ಕಾಮಗಾರಿಯನ್ನ ಮಾಡಿರುವಂತಹ ಆರೋಪ ಕೇಳಿ ಬರ್ತಾ ಇದೆ. ಈ ಪ್ರದೇಶದಲ್ಲಿ ಉದ್ಯಾನವನ ಬಿಟ್ಟು ಬೇರೆ ಯಾವುದೇ ಕಾಮಗಾರಿಗಳು ಮಾಡಬಾರದು ಎಂಬ ಕೋರ್ಟ್ ಆದೇಶ ಕೂಡ ಇದೆ. ಆದರೂ ಕೂಡ ದೊಡ್ಡಗುಬ್ಬಿ ಪಿಡಿಒ ರೋಹಿತ್, ಕಾರ್ಯದರ್ಶಿ ರವಿ, ಪಂಚಾಯಿತಿ ಅಧ್ಯಕ್ಷ ಚಂದ್ರಪ್ಪ, ಸುಚಿತ್ರಾ ಸೇರಿ ಹಗರಣದ ವಿಚಾರದಲ್ಲಿ ಹಲವರು ಭಾಗಿಯಾಗಿದ್ದಾರೆ ಅನ್ನುವಂತಹ ಗಂಭೀರ ಆರೋಪ ಕೇಳಿ ಬಂದಿದೆ. ಕೋರ್ಟ್ ಆದೇಶವನ್ನೇ ಮೀರಿ ಲಕ್ಷಾಂತರ ರೂಪಾಯಿ ಬೆಲೆ ಬಾಳುವಂತಹ 20 ಮರಗಳನ್ನು ಕಡಿದು ಕಳ್ಳತನ ಮಾಡಿರುವಂತಹ ಆರೋಪ ಕೂಡ ಕೇಳಿ ಬಂದಿದೆ. ಈ ಹಿನ್ನೆಲೆ 5 ಮೇಲೆ ಕ್ರಿಮಿನಲ್ ಪ್ರಕರಣ ದಾಖಲಿಸಿ ತನಿಖೆ ನಡೆಸುವಂತೆ ಲೋಕಾಯುಕ್ತಕ್ಕೆ ದೂರನ್ನು ಕೂಡ ಕೊಡಲಾಗಿದೆ. ಈ ಹಿಂದೆ ಪಿಡಿಒ ವಿರುದ್ಧ ಬಾಗಲೂರು ಪೊಲೀಸ್ ಠಾಣೆಯಲ್ಲಿ ಕೂಡ ಪ್ರಕರಣ ದಾಖಲಾಗಿತ್ತು. ಇದೇ ವೇಳೆ ಸರ್ಕಾರಿ ಸಿಎ ಜಾಗಗಳನ್ನು ಲೇಔಟ್ ಮಾಡಿ ಮಾರಾಟ ಮಾಡಿದ್ದಂತ ಆರೋಪ ಕೂಡ ಮಾಡಲಾಗಿದೆ. ಇದೀಗ ದೊಡ್ಡಗುಬ್ಬಿ ಗ್ರಾಮ ಪಂಚಾಯಿತಿ ಮರ ಕಡಿದ ಕಾಮಗಾರಿ ಮಾಡಿ ಸರ್ಕಾರಿ ಹಣವನ್ನ ಲೂಟಿ ಮಾಡಿದ ಆರೋಪ ಕೇಳಿ ಬಂದಿದ್ದು, ಈ ಬಗ್ಗೆ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಹೋರಾಟಕ್ಕೆ ಮುಂದಾಗಿದ್ದಾರೆ. ಪಾರ್ಕ್ಗೋಸ್ಕರ ನಿರ್ಮಾಣ ಮಾಡಿರ್ತಾರೆ. ಅದು ಹೈಕೋರ್ಟ್ ಆದೇಶದಂತೆ ಅಂಥ ಆದೇಶನ ವೈಲೇಷನ್ ಮಾಡಿ ದೊಡ್ಡಗುಬ್ಬಿ ಗ್ರಾಮ ಪಂಚಾಯತಿ ಪಿಡಿಒ ಅಧ್ಯಕ್ಷ ಚಂದ್ರಪ್ಪ, ಕಾರ್ಯದರ್ಶಿ ರವಿ ಮತ್ತು ಇಒ ವಸಂತಕುಮಾರ್ ಅವರು ಅಕ್ರಮವಾಗಿ ಸುಳ್ಳು ಸ್ಕೆಚ್ಚನ್ನು ಮಾಡಿ ಸುಳ್ಳು ದಾಖಲೆಯನ್ನು ಸೃಷ್ಟಿ ಮಾಡಿ ಸಿ ಅವ್ರಿಗೆ ಇವರು CEO ಅವ್ರಿಗೆಲ್ಲ ಕಳಿಸ್ಕೊಟ್ಬಿಟ್ಟು ಸುಳ್ಳು ದಾಖಲೆ ನಂಬರ್ 106ರಲ್ಲಿ 3 ಎಕರೆ 16 ಗುಂಟೆ ಜಮೀನನ್ನು ಪಾರ್ಕ್ಗೋಸ್ಕರ ನಿರ್ಮಾಣ ಮಾಡಿರ್ತಾರೆ. ಅದು ಹೈಕೋರ್ಟ್ ಆದೇಶದಂತೆ ಅಂಥ ಆದೇಶನ ವೈಲೇಷನ್ ಮಾಡಿ ದೊಡ್ಡಗುಬ್ಬಿ ಗ್ರಾಮ ಪಂಚಾಯತಿ ಪಿಡಿಒ ಅಧ್ಯಕ್ಷ ಚಂದ್ರಪ್ಪ, ಕಾರ್ಯದರ್ಶಿ ರವಿ ಮತ್ತು ಇಒ ವಸಂತಕುಮಾರ್ ಅವರು ಅಕ್ರಮವಾಗಿ ಸುಳ್ಳು ಸ್ಕೆಚ್ಚನ್ನು ಮಾಡಿ ಸುಳ್ಳು ದಾಖಲೆಯನ್ನು ಸೃಷ್ಟಿ ಮಾಡಿ ಸಿ ಅವ್ರಿಗೆ ಇವರು CEO ಅವ್ರಿಗೆಲ್ಲ ಕಳಿಸ್ಕೊಟ್ಬಿಟ್ಟು ಸುಳ್ಳು ದೊಡ್ಡಗುಬ್ಬಿ ಗ್ರಾಮ ಬಿದರಳ್ಳಿ ಹೋಬಳಿ ಬೆಂಗಳೂರು ಈಸ್ಟ್ ತಾಲೂಕು ದೊಡ್ಡಗುಬ್ಬಿ ಗ್ರಾಮದಲ್ಲಿ ದೊಡ್ಡಗುಬ್ಬಿ ಗ್ರಾಮ ಪಂಚಾಯಿತಿಯಲ್ಲಿ ಅಕ್ರಮವಾಗಿ ಸರ್ವೆ ನಂಬರ್ 106ರಲ್ಲಿ ದೊಡ್ಡಗುಬ್ಬಿ ಸರ್ವೆ ನಂಬರ್ 106ರಲ್ಲಿ 3 ಎಕರೆ 16 ಗುಂಟೆ ಜಮೀನನ್ನು ಪಾರ್ಕ್ಗೋಸ್ಕರ ನಿರ್ಮಾಣ ಮಾಡಿರ್ತಾರೆ. ಅದು ಹೈಕೋರ್ಟ್ ಆದೇಶದಂತೆ ಅಂಥ ಆದೇಶನ ವೈಲೇಷನ್ ಮಾಡಿ ದೊಡ್ಡಗುಬ್ಬಿ ಗ್ರಾಮ ಪಂಚಾಯತಿ ಪಿಡಿಒ ಅಧ್ಯಕ್ಷ ಚಂದ್ರಪ್ಪ, ಕಾರ್ಯದರ್ಶಿ ರವಿ ಮತ್ತು ಇಒ ವಸಂತಕುಮಾರ್ ಅವರು ಅಕ್ರಮವಾಗಿ ಸುಳ್ಳು ಸ್ಕೆಚ್ಚನ್ನು ಮಾಡಿ ಸುಳ್ಳು ದಾಖಲೆಯನ್ನು ಸೃಷ್ಟಿ ಮಾಡಿ ಸಿ ಅವ್ರಿಗೆ ಇವರು CEO ಅವ್ರಿಗೆಲ್ಲ ಕಳಿಸ್ಕೊಟ್ಬಿಟ್ಟು ಸುಳ್ಳು ದಾಖಲೆಯನ್ನು ಮಾಡಿರ್ತಾರೆ. ಸುಳ್ಳು ದಾಖಲೆ ಮಾಡಿಬಿಟ್ಟು ಸುಳ್ಳು ಸ್ಕೆಚ್ ಮಾಡಿರೋದ್ರಿಂದ ನಾನೇನು ಮಾಡಿದ್ದೀನಿ, ಇದಕ್ಕೆ ಇವರು ಅಧ್ಯಕ್ಷರ ಮೇಲೆ ಮತ್ತು PDO ಮೇಲೆ ಮತ್ತು ಕಾರ್ಯದರ್ಶಿ ಮೇಲೆ EO ಮೇಲೆ ಮತ್ತು ಇನ್ನೂ ಹೆಚ್ಚಿಗೆ ಇವ್ರ ಮೇಲೆ ಅವ್ರ ಮೇಲೆ ಎಲ್ಲ ಲೋಕಾಯುಕ್ತದಲ್ಲೂ ಕಂಪ್ಲೇಂಟ್ ಮಾಡಿರ್ತೀನಿ. ಲೋಕಾಯುಕ್ತದ ಕಂಪ್ಲೇಂಟ್ ಆಗಿದೆ. ಇನ್ನೂ ಇದುವರೆಗೂ ಕ್ರಮ ತಗೊಂಡಿಲ್ಲ. ಮತ್ತು ಅವರು ಇದುವರೆಗೂ ಕೆಲಸನೇ ಮಾಡಬಾರ್ದು ಅಂತೇಳಿ ನಡವಳಿ ಆದೇಶ ಕೂಡ ಜಿಲ್ಲಾಧಿಕಾರಿಗಳು ಮಾಡಿರ್ತಾರೆ 2010ರಲ್ಲಿ. ಅಂಥ ಆದೇಶನ ವೈಲೇಷನ್ ಮಾಡಿ ಮತ್ತು